ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಿರುಮಲೇಗೌಡ ಅಂತ, ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಇದೇ 23ನೇ ತಾರೀಕು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ಪರವಾನಗಿ ಭೂಮಾಪಕರ ಪರವಾಗಿ ಮುಷ್ಕರ ಏರ್ಪಡಿಸಿದ್ದೀವಿ. ಉದ್ದೇಶ, ನಮ್ಮ 23 ವರ್ಷಗಳ ಸೇವೆ ಏನಿದೆ ಈ ಕಂದಾಯ ಇಲಾಖೆಯಲ್ಲಿ ನಮಗೆ ಸಿಗಬೇಕಾದಂಥ ಯಾವುದೇ ನ್ಯಾಯಯುತವಾದ ಸಂಭಾವನೆ ನಮಗೆ ಸಿಗ್ತಾ ಇಲ್ಲ ಮತ್ತು ಯಾವುದೇ ಭದ್ರತೆಗಳಿಲ್ಲ. ಸುಮಾರು ಇಲಾಖೆಯಲ್ಲಿ ಏನೆಲ್ಲ ಪ್ರಾಜೆಕ್ಟ್ಗಳಿತ್ತು ಆ ಪ್ರಾಜೆಕ್ಟ್ಗಳೆಲ್ಲ ಮಾಡ್ತಾ ಬಂದಿದ್ದೀವಿ. ಹೊಸ ಪ್ರಾಜೆಕ್ಟ್ಗಳು ಸರ್ಕಾರದಿಂದ ಬಿಡ್ತಾ ಇದ್ದಾರೆ. ಅಜ್ಬಸ್ತ್ ಆಗಿರ್ಬೋದು, ರೆವೆನ್ಯೂ ನಕ್ಷೆ ಆಗಿರ್ಬೋದು, ನಕ್ಷೆ ಆಗಿರ್ಬೋದು, ಸ್ವಾಮಿತ್ವ ಆಗಿರ್ಬೋದು, ಪ್ರತಿಯೊಂದು ನಮಗೆ ಪ್ರಾಜೆಕ್ಟ್ಗಳನ್ನ ತಂದು ಕೊಡ್ತಾ ಇದ್ದಾರೆ. ಆದರೆ ನಮಗೆ ಸಂಭಾವನೆಯಲ್ಲಿ ತಾರತಮ್ಯ ಇದೆ. ನಾವು 23 ವರ್ಷದಿಂದ ಕೆಲಸ ಮಾಡಿದ್ರು ನಮ್ಗೆ ಯಾವುದೇ ಭದ್ರತೆ ಇಲ್ಲ. ನಮ್ಮಲ್ಲೂ ಸುಮಾರು 2000 ಜನದವರೆಗೂ ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ದಾರೆ, ಕಾಡಂಚಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಅಂಥವ್ರಿಗೆ ಯಾವುದೇ ಭದ್ರತೆ ಇಲ್ಲ. ಹಾಗಾಗಿ ಇದಲ್ಲದೆ ನಮ್ಮನ್ನು ಕೋರ್ಟಲ್ಲಿ ಇವ್ರಿಗೆ ನ್ಯಾಯಯುತವಾದ ಬೇಡಿಕೆಯಾದ ಒಂದು ಬಾರಿ ವಿಶೇಷ ನೇಮಕಾತಿ ಆಗಿರ್ಬೋದು ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಆದರೂ ಇವ್ರಿಗೆ ಕೊಡಲೇಬೇಕಂತ ವ್ಯವಸ್ಥೆ ಇರೋದ್ರಿಂದ ಇದನ್ನು ಯಾವುದನ್ನು ಕೂಡ ಇಲಾಖೆ ಸರ್ಕಾರಕ್ಕೆ ಮಟ್ಟಕ್ಕೆ ತಿಳಿಸೋದ್ರಲ್ಲಿ ವಿಫಲ ಆಗಿದೆ. ಇಷ್ಟು ದಿನ ನಾವು ಸೇವೆ ಸಲ್ಲಿಸಿದ್ದೀವಿ, ಇಷ್ಟು ರೈತರಿಗೋಸ್ಕರ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀವಿ, ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು ನಮ್ಮನ್ನು ಗುರುತಿಸೋದೇ ಎಲ್ಲೋ ಒಂದು ಕಡೆ ನಮ್ಮನ್ನ ತಾರತಮ್ಯ ಮಾಡಿ ಒಂದು ಕಷ್ಟದ ಕೂಪದಲ್ಲಿ ಕೆಲಸ ಮಾಡೋ ಥರ, ಜೀತ ಪದ್ಧತಿಯಲ್ಲಿ ಕೆಲಸ ಮಾಡೋ ಥರ ಆಗಿದೆ. ಇದನ್ನೆಲ್ಲ ನಾವು ಹೋರಾಟದ ಮುಖಾಂತರ ತಿಳಿಸೋದಕ್ಕೋಸ್ಕರ 23ನೇ ತಾರೀಕು ನಾವು ಏನು ಫ್ರೀಡಮ್ ಪಾರ್ಕಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ರಾಜ್ಯ ಸಂಘದ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪ ಪೂಜಾರಿ ಅವರು ಮತ್ತು ಗೌರವಾಧ್ಯಕ್ಷರಾದಂಥ ಶಶಿಕಾಂತ್ ಗುರೂಜಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಕರ್ನಾಟಕದಾದ್ಯಂತ ಸುಮಾರು 5,000 ಸರ್ವೆ ಪರವಾನಗಿ ಭೂಮಾಪಕರು ಮತ್ತು ಅವರ ಕುಟುಂಬದವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಈ ರೀತಿ ಭಾಗವಹಿಸೋದ್ರಿಂದ ನಮ್ಮ ಏನು ಬೇಡಿಕೆಗಳನ್ನ ಸರ್ಕಾರದ ಮಟ್ಟಕ್ಕೆ ತಿಳಿಸ್ಕೊಡೋದಕ್ಕೋಸ್ಕರ ನಾವೆಲ್ಲರೂ ಬಂದು ಈ ಮುಷ್ಕರದಲ್ಲಿ ಭಾಗಿಯಾಗಿ ಈ ಮುಷ್ಕರನ ಯಶಸ್ವಿಗೊಳಿಸಬೇಕಂತ ಈ ಕೇಳ್ಕೊಳ್ತಾ ಇದ್ದೀವಿ.